ನನ್ನ ಹೆಸರು ಚೈತ್ರ ಅಂತ. ನಾವೆಲ್ಲ ಸ್ತ್ರೀ ಶಕ್ತಿಯವರೆಲ್ಲ ಸೇರಿ ಈ ತರ ಗುಂಪು ಮಾಡಿಕೊಂಡು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ. ನಾವು ಲೇಡೀಸ್ ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅನ್ನೋ ರೀಸನ್ಗೆ ನಮ್ಮಲ್ಲಿರೋ ಟ್ಯಾಲೆಂಟ್ಸ್ ನ ಆಚೆ ಕೊಟ್ಟು ತೋರಿಸಿ ಪ್ರಪಂಚಕ್ಕೆಲ್ಲ ನಾವೊಂದು ಎಕ್ಸಾಂಪಲ್ ಆಗಿ ಮಾಡ್ಬೇಕು ಅಂತ ಈ ತರ ಪ್ಲಾನ್ ಮಾಡ್ಕೊಂಡು ನಾವು ವಿಜಯ್ ಶಾಂತಿ ಅವ್ರ ಮೂಲಕ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಎಲ್ಲ. ನೀವು ಇದೇ ತರನೇ ನಮ್ಮನ್ನ ನೋಡಿ ಎಕ್ಸಾಂಪಲ್ ಆಗಿ ತಗೊಂಡು ಇದೇ ತರ ಲೇಡೀಸ್ ಎಲ್ಲ ಓನ್ ಆಗಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಎಲ್ಲಾರು ಹಿಂಗೆ ಸಪೋರ್ಟ್ ಮಾಡಿ ನಮ್ಗೆ ಎಲ್ಲ ಇವೆಂಟ್ಸ್ಗೆ ನಮ್ಗೆ ಕೊಡ್ತಾರಿ, ಆರ್ಡರ್ಸ್ ಕೊಡ್ತಾರಿ, ರೀಸನಬಲ್ ಕಾಸ್ಟ್ ಎಲ್ಲ ಮಾಡ್ಕೊಡ್ತೀವಿ, ಎಲ್ಲಾರ್ಗೂ ಅನುಕೂಲ ಆಗೋ ತರನೇ ಮಾಡ್ಕೊಡ್ತೀವಿ. ತುಂಬಾ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಕಾರ್ಯಕ್ರಮಕ್ಕೆ ಇವತ್ತೇನು ನಮ್ಮ ಮುಖಂಡರಾದ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಬಂದಿದ್ದೀವಿ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಮತ್ತು ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಒಂದು ಮೋಟಿವೇಶನಲ್ ಕಾರ್ಯಕ್ರಮ ಅಂತ ಕೂಡ ಹೇಳ್ಬೋದು. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಏನು ಶಿವಶಕ್ತಿ ಸಂಘಗಳಿದಾವೆ ಹಳ್ಳಿಗಳಲ್ಲಿ ಅಥವಾ ಟೌನ್ ಅಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಅದು ಕೇವಲ ಆರ್ಥಿಕ ಅಂದ್ರೆ ಕೇವಲ ಸೇವಿಂಗ್ಸ್ ಮಾಡಿ ಮತ್ತೆ ಬರೀ ದುಡ್ಡು ತಗೊಳ್ಳೋದು ದುಡ್ಡು ಕಟ್ಟೋ ನಿಟ್ಟಿನಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ರು. ಸೊ ಈಗ ಇಲ್ಲಿ ಏನು 9 ಸಂಘಗಳು ಸೇರಿ ಅಂದ್ರೆ ಅದರ ಏನು ಪ್ರತಿನಿಧಿಗಳು ಅಥವಾ ಆ ಸದಸ್ಯರು ಸೇರಿ ಇವತ್ತು ಒಂದು ಬೊಟೆಕ್ ಅಂತ ಏನು ಓಪನ್ ಮಾಡಿದರೆ, ಜೊತೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕೆಲಸ ಮಾಡಕ್ಕೆ ಅವರೆಲ್ಲ ಕೂಡ ರೆಡಿ ಆಗಿದ್ದಾರೆ. ಇದ್ರ ಉದ್ದೇಶ ಏನು ಅಂದ್ರೆ ಹೆಣ್ಣು ಮಕ್ಕಳು ಕೇವಲ ಅಡಿಗೆ ಮನೆಗೆಲ್ಲ ಸೀಮಿತ, ಕೇವಲ 10 ರೂಪಾಯಿ ಕಟ್ಟಿ ತಗೊಳ್ಳೋ ಅಂತದಕ್ಕಲ್ಲೇ ಅಲ್ಲ ಸೀಮಿತ, ಅದನ್ನು ಮೀರಿ ಮುಂದಕ್ಕೆ ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಒಂದು ಉತ್ತಮವಾದ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಬಹಳಷ್ಟು ಸ್ಟೇಟ್ಗಳಲ್ಲಿ ಈ ಸಂಘಗಳ ಮೂಲಕ ಒಂದು ಎಂಟರ್ಪ್ರೈನರ್ಶಿಪ್ ಅಂತ ಅಂದ್ರೆ ಆರ್ಥಿಕವಾಗಿ ಸ್ವಾವಲಂಬನೆಯನ್ನ ಪಡೆಯೋ ನಿಟ್ಟಿನಲ್ಲಿ ಹೆಣ್ಮಕ್ಳು ಬಹಳಷ್ಟು ಮುಂದೆ ಹೋಗಿದ್ದಾರೆ. ಆದ್ರೆ ಈ ನಮ್ಮ ಕ್ಷೇತ್ರಗಳಲ್ಲಿ ಸುಮಾರು ಸರಿ ನಾವು ಸುಮಾರು ಮೀಟಿಂಗ್ ಗಳಲ್ಲಿ ನಮ್ಮ ನಾಯಕರು ಹೇಳ್ತಾ ಇರ್ತಾರೆ, ದಯವಿಟ್ಟು ಹೆಣ್ಮಕ್ಳು ಮುಂದೆ ಬರಬೇಕು, ಸ್ವಾವಲಂಬಿಯನ್ನ ಬದುಕನ್ನ ಮಾಡ್ಬೇಕು ಅಂದ್ರೆ ನೀವೆಲ್ಲರೂ ಕೂಡ ಬಿಸ್ನೆಸ್ ಮಾಡ್ಬೇಕು ಅಥವಾ ಇನ್ನೇನೋ ಸ್ಕಿಲ್ ಡೆವಲಪ್ಮೆಂಟ್ ತಗೊಂಡು ಇನ್ನೇನೋ ಕೆಲಸ ಮಾಡಿ ನೀವೆಲ್ಲರೂ ಕೂಡ ಹಣ ಗಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ನಾವೆಲ್ಲೂ ಕಾಣ್ಲಿಲ್ಲ. ಆದ್ರೆ ಇವತ್ತಿಲ್ಲಿ ಬಂದ್ಮೇಲೆ ಇವ್ರ ಹತ್ರ ಡಿಸ್ಕಸ್ ಮಾಡಿದ್ಮೇಲೆ ಆದಿನಾರಾಯಣ ಅವರು ಇದನ್ನೆಲ್ಲ ನೋಡಿ ಉತ್ಸಾಹಗೊಂಡು ಖಂಡಿತವಾಗಿ ಇವ್ರನ್ನ ನಾವು ಪ್ರಮೋಟ್ ಮಾಡ್ಬೇಕು, ಇವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೂಡ ಅವ್ರು ಹೇಳಿದ್ರು. ಅದ್ ಜೊತೆಯಾಗಿ ಏನ್ ಮುಳಬಾಗಲ್ ತಾಲೂಕಿನ ಜನತೆ ಇದ್ದೀರಿ, ದಯವಿಟ್ಟು ಏನು ಇವರು ಇವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಬೊಟೆಕ್ ಅಂತ ಮಾಡಿದ್ದಾರೆ, ಮುಖ್ಯವಾಗಿ ಯಾಕೆ ಬೇರೆಯವರು ಕೂಡ ಇದು ಮಾಡ್ತಾರೆ. ಬೊಟೆಕ್ ಅಂದ್ರೆ ಅವ್ರ ಸ್ವಂತ ವೆಚ್ಚದಲ್ಲಿ ಯಾರೋ ಶ್ರೀಮಂತರು ದುಡ್ಡಿರೋ ಅಂತವ್ರು ಮಾಡ್ತಾರೆ. ಆದ್ರೆ ಒಂದು ಸ್ವಸಹಾಯ ಗುಂಪಿನವರು ಬಂದು ಈ ಕೆಲಸನ ಕೈ ಹಾಕೋದಿದೆಯಲ್ಲ, ಅದು ಉತ್ತಮವಾದ ಅಡಿಪಾಯ ಅಂತ ಹೇಳ್ಬೋದು. ಮುಂದೆ ಬೇರೆ ಏನು ಸಂಘ ಸಂಸ್ಥೆಗಳಿದೆ ಅವರು ಕೂಡ ಇವ್ರನ್ನ ನೋಡಿ ಕಲಿಯುವಂತ ವಾತಾವರಣ ನಿರ್ಮಾಣ ಆಗುತ್ತೆ. ಆದ್ರಿಂದ ದಯವಿಟ್ಟು ಎಲ್ಲ ಈ ಮುಳಬಾಗಿಲಿನ ತಾಲೂಕು ಜನ ಏನು ಇದಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಏನ್ ಮಾಡ್ತೀರಿ, ಇವ್ರಿಗೆ ಆರ್ಡರ್ಸ್ ಅನ್ನ ಕೊಟ್ಟು ಇವರ ಉತ್ತಮ ಸೇವೆಯನ್ನ ಬಳಸ್ಕೊಂಡು ದಯವಿಟ್ಟು ಇವರು ಕೂಡ ಒಂದು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೀಲಿ ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನ ವಿಜಯ್ ಶಾಂತಿ ಅವರು ವಿಜಯ್ ಶಾಂತಿ ಬ್ಯೂಟಿ ಸ್ಟುಡಿಯೋ ಅಂತ ಹೇಳಿ ಇವತ್ತಿನ ದಿನ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಇದೊಂದು ಮಹಿಳೆಯರಿಗೆ ಒಂಥರ ಮಹಿಳಾ ಸಬಲೀಕರಣ ಅಂತಲೂ ಹೇಳ್ಬೋದು. ಮಹಿಳೆಯರ ಒಂದು ಅಭಿವೃದ್ಧಿ, ಯಾಕಂದರೆ ಮನೆಯಲ್ಲೇ ಕೂತ್ಕೊಂಡ್ರೆ ಗಂಡಸರು ಮಾತ್ರ ಸಂಪಾದನೆ ಮಾಡೋದಲ್ಲ, ಹೆಂಗಸರು ಕೂಡ ತನ್ನ ಸ್ವಾವಲಂಬಿಯನ್ನು ರೂಪಿಸ್ಕೋಬೇಕು, ಮಹಿಳೆಯರು ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಹೇಳಿ ಅವ್ರದೇ ಆದಂಥ ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಒಬ್ಬರನ್ನ ಎಲ್ಲ ಥರದಂಥ ಒಂದು 10 ಜನ ಸೇರಿ ಒಂದು ಇವೆಂಟ್ ಅನ್ನು ಪ್ರಾರಂಭ ಮಾಡಿ, ಒಬ್ಬರು ವಾಟರ್ ಆಗ್ಬೋದು, ಇನ್ನೊಂದು ಬ್ಯೂಟಿಷಿಯನ್ ಆಗ್ಬೋದು, ಡಿಫ್ರೆಂಟ್ ಅವ್ರು ಏನು ಮದುವೆಗೆ ಏನು ಬೇಕಿದೆ ಅದೆಲ್ಲ ಕೂಡ ಮಾಡಲಿಕ್ಕೆ ಎಲ್ಲ ಒಂದೇ ವೇದಿಕೆಯಲ್ಲಿ ಸಿಗೋ ಥರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೊಂದು ಮುಂದಿನ ದಿನದಲ್ಲಿ ಒಂದು ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಗೋಸ್ಕರ ಮಹಿಳೆಯರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರಿಗೂ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆದಿನಾರಾಯಣ ಎಲ್ಲರನ್ನ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ, ಮಹಿಳಾ ಒಂದು ಪಿಲ್ಲರ್ ಅಂತ ಹೇಳ್ಬೋದು ಮುಖಂಡರಾದಂಥ ವಿಜಯ್ ಶಾಂತಿ ಅವರು ಈ ಒಂದು ಬೊಟಿಕ್ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟನ್ನು ಇವತ್ತು ಆರಂಭ ಮಾಡಿದ್ದಾರೆ. ಆ ಭಗವಂತ ಮುಖ್ಯವಾಗಿ ಅವರಿಗೆ ಎಲ್ಲ ರೀತಿಯಲ್ಲೂ ಒಂದು ಸಹಕರಿಸಿ ಒಂದು ಯಶಸ್ಸು ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.
ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡರಾದಂಥ ಆದಿನಾರಾಯಣವರು, ನಮ್ಮ ಅನೇಕ ಮುಖಂಡರು ರಾಜೇಂದ್ರ ಗೌಡರು, ಸುಬ್ರಹ್ಮಣ್ಯ, ನಮ್ಮ ಸುಹಾಸ್ ಶೆಟ್ಟಿ, ವೇಣು ಎಲ್ಲರೂ ಬಂದಿದ್ದಾರೆ. ಇವತ್ತು ಆ ಶುಭ ಹಾರೈಸಿ ಇದೊಂದು ಯಶಸ್ಸಿನ ಉತ್ತುಂಗಕ್ಕೇರಲಿ ಅಂತ ಅವ್ರನ್ನ ಅಭಿನಂದನೆ ತಿಳಿಸಕ್ಕೆ ಬಂದಿದ್ದೀವಿ. ದಿನ ನಮ್ಮ ಶೂಟಿಂಗ್ ಸಲುನಿತ್ತು. ಈ ಕಾರಣದಿಂದ ಎಲ್ಲ ಮಹಿಳೆಯರು ಶ್ರೀಶಕ್ತಿ ಸಂಘದಿಂದ ಎಲ್ಲ ಒಗ್ಗೂಡಿಸಿ ಮಹಿಳೆಯರು ಯಾರ್ಯಾರಿಗೆ ಯಾವ ತರ ಏನ್ ಟ್ಯಾಲೆಂಟ್ ಇದೆಯೋ ಅದನ್ನ ಉಪಯೋಗಿಸ್ಕೊಂಡು ಯಾವ ತರ ಅವ್ರು ಒಂದೊಂದು ಟ್ಯಾಲೆಂಟ್ ಒಬ್ಬೊಬ್ಬ ಮಹಿಳೆಗೂ ಒಬ್ಬೊಂದು ಟ್ಯಾಲೆಂಟ್ ಇರುತ್ತೆ. ಒಬ್ಬರಿಗೆ ಬ್ಯೂಟಿ ಬಗ್ಗೆ ಇರುತ್ತೆ, ಒಬ್ಬರಿಗೆ ತಿಂಡಿ ಬಗ್ಗೆ ಇರುತ್ತೆ, ಒಬ್ಬರಿಗೆ ಡೆಕೋರೇಷನ್ ಬಗ್ಗೆ ಇರುತ್ತೆ, ಒಬ್ಬರಿಗೆ ಮೆಹಂದಿ ಇರುತ್ತೆ. ಎಲ್ಲಾ ರೀತಿ ಆಲೋಚನೆಗಳು ಇರುತ್ತೆ ಹೆಣ್ಮಕ್ಳಿಗೆ. ನಮ್ಗೆ ಅಲ್ಲ, ತುಂಬಾ ಹೆಣ್ಮಕ್ಳು ಇದಾರೆ. ಎಲ್ಲರಿಗೂ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಒಂದು ಟೀಮ್ ಮಾಡಿದೀವಿ. ನಮ್ಮ ಕೈಗೆ ಕೈ ಜೋಡಿಸಿದ್ರೆ ನಾವು ಅವರನ್ನ ಕೈ ಜೋಡಿಸ್ಕೊಂಡು ನಮ್ ಜೊತೆ ಕೆಲಸ ಮಾಡ್ಕೊಂಡು ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟಿದ್ದಂತ ಆದಿನಾರಾಯಣಣ್ಣ ಅವರಿಗೆ ತುಂಬಾ ಧನ್ಯವಾದಗಳು.